ರಾಜ್ಯ ರಾಜಕಾರಣದಲ್ಲಿ ಕಳೆದೆರಡು ತಿಂಗಳಿಂದ ಸೈಲೆಂಟ್ ಆಗಿದ್ದಂತ ಸಿದ್ದರಾಮಯ್ಯ ಈಗ ಸದ್ದಿಲ್ಲದೆ ಆಕ್ಟಿವ್ ಆಗಿದ್ದಾರೆ. ಈ ಮಾತನ್ನ ನಾವು ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಡಿಕೆಶಿನ ಇಕ್ಕಟ್ಟಿಗೆ ಸಿಲುಕಿಸುವಂತ ಹೇಳಿಕೆ ನೀಡಿ ನಾನಾ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ನಾನು ನಿಮ್ಮ ಪರ ಇರ್ತೀನಿ. ಸಿಎಂ ಡಿಕೆಶಿಗೆ ಸಿದ್ದರಾಮಯ್ಯ ಒಳ ಏಟು. ಒಳ ಮೀಸಲಾತಿ ಜಾರಿ ಬಗ್ಗೆ ಡಿಕೆಶಿ ನನ್ನ ಮಾತು ಕೇಳ್ತಾರೆ. ಈ ಹೇಳಿಕೆಯೊಂದನ್ನು ನೀಡಿ ಸಿದ್ದರಾಮಯ್ಯ ಸದ್ದಿಲ್ಲದೆ ಡಿಕೆ ಶಿವಕುಮಾರ್ ರನ್ನ ಒಳ ಮೀಸಲಾತಿ ಇಕ್ಕಳದಲ್ಲಿ ಸಿಲುಕಿಸಿದಂತೆ ಕಾಣ್ತಾ ಇದೆ. ಮೊದಲೇ ಒಳ ಮೀಸಲಾತಿ ಜಾರಿಗಾಗಿ ಕಾದು ಕಾದು ರೋಸಿ ಹೋಗಿರುವಂತ ನಡುವೆ ಡಿಕೆಶಿಯನ್ನ ತಳ್ಳಿದಂತೆ ಕಾಣ್ತಾ ಇದೆ. ಈ ಮೂಲಕ ಸದ್ದಿಲ್ಲದೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಆಕ್ಟಿವ್ ಆಗಿದ್ದಾರಾ ಅಂತ ಜೋರು ಚರ್ಚೆಗಳು ಎದ್ದಿವೆ. ಒಳ ಮೀಸಲಾತಿ ವಿಚಾರದಲ್ಲಿ ನಾನು ಸದಾ ನಿಮ್ಮೊಟ್ಟಿಗೆ ಇರ್ತೇನೆ. ಡಿಕೆ ಶಿವಕುಮಾರ್ ನನ್ನ ಮಾತನ್ನ ಕೇಳ್ತಾನೆ ಅಂತ ಹೇಳಿದ್ದಾರೆ. ಇದೀಗ ಒಳ ಮೀಸಲಾತಿ ಜಾರಿ ಮಾಡುವಂತೆ ಸಿಎಂ ಡಿಕೆಶಿಗೆ ಹೇಳ್ತೇನೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಸ್ತೃತವಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ. ಯಾರು ನಿಮ್ ಪರ ಇದ್ದಾರೆ, ಯಾರು ನಿಮ್ ವಿರೋಧ ಇದ್ದಾರೆ ಅಂತ ಸರಿಯಾದ ರೀತಿಯಲ್ಲಿ ಗುರುತಿಸಬೇಕು. ಅವರಿಗೆ ಬೆಂಬಲಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ? ಇಲ್ಲದೆ ಹೋದ್ರೆ ಪ್ರಯೋಜನ ಆಗಲಿಲ್ಲ. ಇವತ್ತು ವಿಚಾರ ಸಂಕಿರಣ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ನಾನು ನಿಮ್ ಪರ ಇರ್ತೀನಿ. ಪರ ಅಂದ್ರೆ ನಿಮ್ ಪರ ಅಲ್ಲ, ನೀವು ಯಾವ್ಯಾವುದೋ ಪಕ್ಷದಲ್ಲಿ ಇದ್ದೀರಿ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸದ್ಯ ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಸಿದ್ದರಾಮಯ್ಯ ಮಾತಿಗೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದೆ ಆದ್ರೆ ಮತ್ತೊಮ್ಮೆ ರಾಜಕೀಯ ಮಗ್ಗಲು ಬದಲಿಸಿದ್ರೂ ಆಶ್ಚರ್ಯ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಳ ಮೀಸಲಾತಿ ಅನ್ನೋದು ಬಿಸಿ ತುಪ್ಪದಂತೆ, ನುಂಗಲು ಆಗದೆ ಉಗುಳಲು ಆಗದಂತಹ ಪರಿಸ್ಥಿತಿ. ಸಿದ್ದರಾಮಯ್ಯ ಮಾತಿಗೆ ಓಕೆ ಅಂತ ಒಳ ಮೀಸಲಾತಿ ಜಾರಿಗೆ ಮುಂದಾದ್ರೆ ಅದು ಜೇನಿನ ಗೂಡಿಗೆ ಕೈ ಹಾಕಿದಂತೆ. ಇತ್ತ ಜಾರಿ ಮಾಡಲು ಅಸಾಧ್ಯ ಅಂದರೆ ಡಿಕೆಶಿಗೆ ಮತ್ತೊಂದು ಇಕ್ಕಟ್ಟು. ಒಂದೆಡೆ ಸಿದ್ದರಾಮಯ್ಯ ಬೆಂಬಲಿಗರು, ಮತ್ತೊಂದು ಕಡೆ ಮೀಸಲಾತಿಗೆ ಪಟ್ಟು ಹಿಡಿದಿರುವಂತಹ ದಲಿತ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಇದೀಗ ಡಿಕೆ ಶಿವಕುಮಾರ್ಗೆ ಕೇವಲ ಒಳ ಮೀಸಲಾತಿ ಒಂದೇ ಬಿಸಿ ತುಪ್ಪ ಆಗಿಲ್ಲ, ಜಾತಿ ಜನಗಣತಿ ಕೂಡ ಡಿಕೆಶಿಗೆ ಮಗ್ಗಲು ಮುಳ್ಳಂತೆ ಕಾಡ್ತಾ ಇದೆ. ಹಿಂದೆ ಜಾತಿ ಗಣತಿ ವಿಚಾರದಲ್ಲಿ ಪ್ರಬಲ ಒಕ್ಕಲಿಗ ಲಿಂಗಾಯತ ಸಮುದಾಯದವರು ವಿರೋಧ ಮಾಡಿದ್ರು. ಸಹಿ ಕೂಡ ಹಾಕಿ ಜಾತಿ ಜನಗಣತಿ ಜಾರಿ ಆಗದಂತೆ ವಿರೋಧ ಮಾಡಿದ್ರು. ಅದರಲ್ಲಿ ಡಿಕೆ ಶಿವಕುಮಾರ್ ಕೂಡ ಪ್ರಮುಖರು. ಆದರೆ ಇದೀಗ ಸಿಎಂ ಆಗಿರುವಂತಹ ಡಿಕೆಶಿ ಜಾತಿ ಗಣತಿ ವರದಿಯನ್ನ ಯಥಾವತ್ ಜಾರಿ ಮಾಡ್ತಾರೋ ಅಥವಾ ಮತ್ತಿನ್ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅಂತ ಸಮುದಾಯಗಳು ಕಾದು ನೋಡ್ತಾ ಇವೆ. ಈ ಹಿಂದೆ ಜಾತಿ ಗಣತಿಯನ್ನ ವಿರೋಧ ಮಾಡಿದ್ದ ಡಿಕೆ ಶಿವಕುಮಾರ್ ಇದೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಹುಟ್ಟಿಸಿದೆ. ಸಿದ್ದರಾಮಯ್ಯ ಜಾತಿ ಜನಗಣತಿ ಜಾರಿ ಮಾಡಬಹುದಿತ್ತು, ಆದರೆ ಕೊನೆ ಕ್ಷಣದಲ್ಲಿ ವರದಿ ಸ್ವೀಕರಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇದೀಗ ಈ ಎರಡು ಇಕ್ಕಳದ ಮಧ್ಯೆ ಡಿಕೆ ಶಿವಕುಮಾರ್ ಸಿಲುಕಿಕೊಂಡಂತೆ ಕಾಣ್ತಾ ಇದೆ. ಇಂತಹ ಪ್ರಮುಖ ವಿಚಾರದಲ್ಲಿ ಸಿದ್ದರಾಮಯ್ಯ ಇದೀಗ ಒಳ ಮೀಸಲಾತಿಯನ್ನ ಮುನ್ನೆಲೆಗೆ ತಂದಿರೋದು ನಾನಾ ಚರ್ಚೆಗಳನ್ನ ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ಈ ಒಳ ಮೀಸಲಾತಿ ಇಕ್ಕಟ್ಟು ಡಿಕೆಶಿಗೆ ಅದ್ಯಾವ ಫಜೀತಿ ತಂದಿಡುತ್ತೋ ಕಾದ್ ನೋಡಬೇಕಿದೆ.